ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಕಮಾದಿಯ ಒಂದು ವಚನ. ಅರಿಯದವರೊಡನೆ ಸಂಗ ಮಾಡಿದರೆ ಕಲ್ಲು ಹೊಯ್ದ ಕಿಡಿಯ ತೆಗೆದುಕೊಂಬಂತೆ. ಬಲ್ಲವರೊಡನೆ ಸಂಗ ಮಾಡಿದರೆ ಮೊಸರ ಹೊಸೆದು ಬೆಣ್ಣೆ ತೆಗೆದುಕೊಂಬಂತೆ. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಶರಣರ ಸಂಗ ಮಾಡಿದರೆ ಕರ್ಪೂರದ ಗಿರಿಯನ್ನು ಕೊಂಬಂತೆ. ಈ ವಚನದಲ್ಲಿ ಅಕ್ಕಮಹಾದೇವರು ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದಂದರೆ, ಅರಿಯದವರೊಡನೆ ಸಂಗ ಮಾಡಿದರೆ, ನಾವು ಯಾರ ಜೊತೆ ಕೆಲಸ ಮಾಡಿದರೆ ಅಂದರೆ ಅವರ ಹತ್ರ ನಯ ವಿನಯ ಸಂಸ್ಕೃತಿ ಯಾವುದೇ ರೀತಿಯ ಅರಿವೇ ಇಲ್ಲದೆ, ಹಿರಿಯರು ಕಿರಿಯರು ಒಳ್ಳೆಯದು ಕೆಟ್ಟದು ಅನ್ನುವಂತಹ ಅರಿವೇ ಅವರಿಗಿಲ್ಲದೆ ಅವರ ಜೊತೆ ನಾವು ಸಂಗ ಮಾಡಿದರೆ ಯಾವ ರೀತಿಯಾಗುತ್ತಪ್ಪ ಅಂತಂದರೆ, ಕಲ್ಲನ್ನು ತೆಗೆದುಕೊಂಡು ನಾವು ನಮ್ಮ ಹಣೆಗೆ ಹೊಡೆದುಕೊಂಡಂತೆ ಆಗುತ್ತದೆ ಅನ್ನುವಂಥ ವಿಚಾರ ಇದೆ. ಅಂದರೆ ಕೆಟ್ಟವರ ಜೊತೆ ಸಂಗ ಮಾಡಿದರೆ ನಾವು ಕೆಟ್ಟವರೇ ಆಗಬೇಕಾಗುತ್ತೆ, ನಾವು ಒಳ್ಳೆಯದಾಗಲ್ಲ. ಅವರಿಗೆ ಒಳ್ಳೆಯ ದಾರಿಗೆ ತರಬೇಕಂದ್ರೂ ಕೂಡ ಏನಾಗುತ್ತೆ, ನಮ್ಮ ಒಳ್ಳೆತನವು ಕೂಡ ಆ ಕೆಟ್ಟದಲ್ಲಿ ಭಾಗಿಯಾಗುತ್ತೆ. ಅಂದರೆ ಅರಿಯದವರೊಡನೆ ಸಂಗ ಮಾಡಿದರೆ, ಬಲ್ಲವರೊಡನೆ ಸಂಗ ಮಾಡಿದರೆ ಅಂದರೆ ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು ಮೋಸ ಯಾವುದು ಅನ್ನುವಂಥದ್ದು ಬಲ್ಲವರು ಇರುವಂಥವರು, ಒಳ್ಳೆಯ ಸಂಸ್ಕೃತಿ ಇರುವಂಥವರು ಸಂಗ ಮಾಡಿದರೆ ಏನು ಲಾಭ ಆಗುತ್ತೆ? ಮೊಸರು ಹೊಸದು ಬೆಣ್ಣೆ ತೆಗೆದುಕೊಂಬಂತೆ. ಯಾವ ರೀತಿ ಮೊಸರಿನಲ್ಲಿ ಬೆಣ್ಣೆ ಬರುತ್ತಿಲ್ವಾ, ಆ ಹೊಸದು ಬೆಣ್ಣೆ ಬರುತ್ತಿಲ್ವಾ, ಅದೇ ರೀತಿ ನಾವು ಬಲ್ಲವರ ಜೊತೆ ಸಂಗ ಮಾಡಿದರೆ ನಮ್ಮ ಜೀವನ ಕೂಡ ಆ ಮೊಸರು ಬೆಣ್ಣೆ ಥರ ಒಂದು ಒಳ್ಳೆಯ ರೀತಿಯಾಗಿರುತ್ತೆ ಅನ್ನುವಂಥದ್ದು ಅಕ್ಕಮಹಾದೇವರ ಅಭಿಪ್ರಾಯ. ಚನ್ನಮಲ್ಲಿಕಾರ್ಜುನ, ನಿಮ್ಮ ಶರಣರ ಸಂಗ ಮಾಡಿದರೆ, ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಸಂಗ ಮಾಡಿದರೆ, ನಿಮ್ಮ ಶರಣರ ಸಂಗ ಮಾಡಿದರೆ ಯಾವ ರೀತಿ ಲಾಭ ಆಗುತ್ತೆಪ್ಪ ಅಂತಂದರೆ, ಕರ್ಪೂರದ ಗಿರಿಯನ್ನು ಕೊಂಬಂತೆ. ಕರ್ಪೂರದ ಗಿರಿಯನ್ನು ಕೊಂಬಂತೆ ಅಂದರೆ ಕರ್ಪೂರದ ಗುಡ್ಡವನ್ನು ನಮ್ಮ ಹತ್ತಿರ ತಂದುಕೊಳ್ಳುವಂತೆ, ಅಂದರೆ ಒಳ್ಳೆಯ ಸಂಸ್ಕೃತಿಯನ್ನು ನಮ್ಮ ಹತ್ತಿರನೇ ಇಟ್ಕೊಳ್ಳೋ ಥರ ಆಗುತ್ತೆ ನಿಮ್ಮ ಶರಣರ ಸಂಗಮ ಮಾಡಿದಾಗ. ಸೊ ಸದಾ ರೀತಿ ನಾವು ಯಾವ ರೀತಿ ಇರಬೇಕು ಅನ್ನುವಂಥದ್ದು ಈ ವಚನ ಮೂಲಕ ತಿಳಿಯಬಹುದು ಅಂತಂದರೆ, ಅಕ್ಕಮಹಾದೇವರು ಹೇಳ್ತಾರೆ, ನಾವು ಬಲ್ಲವರ ಜೊತೆನೇ ಸ್ನೇಹ ಮಾಡಬೇಕು. ಕೆಟ್ಟವರ ಜೊತೆ ಸ್ನೇಹ ಮಾಡಿ ಪರವಾಗಿಲ್ಲ, ಬಟ್ ಅವರ ಆಚಾರ ವಿಚಾರ ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದು ಬೇಡ. ಒಂದು ರೀತಿ ಅವರನ್ನು ಒಳ್ಳೆಯ ಸಂಸ್ಕೃತಿಗೆ ತರುವಂತಹ ಪ್ರಯತ್ನ ಮಾಡಬೇಕೇ ವಿನಃ ನಾವು ಆ ಸಂಸ್ಕೃತಿಯಲ್ಲಿ ಹೋಗಬಾರದು. ಕೆಟ್ಟವರನ್ನು ಸರಿಪಡಿಸುವಂಥ ನಮ್ಮಲ್ಲಿ ಗುಣ ಬೆಳೆಯಬೇಕೇ ವಿನಃ ನಾವು ಕೆಟ್ಟದನ್ನು ಅನುಸರಿಸಿಕೊಳ್ಳುವಂತಹ ಗುಣ ಬೆಳೆಯಬಾರದು ಅನ್ನುವಂಥದ್ದು ಅಕ್ಕಮಹಾದೇವಿಯ ಒಂದು ಅಭಿಪ್ರಾಯ. ಅವರು ಹೇಳಿದಂತಹ ಒಂದು ಹಲವಾರು ವಚನಗಳಲ್ಲಿ ಇದು ಒಂದು ವಚನ ಅತಿ ಶ್ರೇಷ್ಠವಾದ ವಚನ ಅಂತ ನನ್ನ ಪ್ರಕಾರ. ಅಂದರೆ ಸಮಾಜದಲ್ಲಿ ಹಲವಾರು ಥರ ಜನರಿರ್ತಾರೆ, ಆ ಹಲವಾರು ಜನರಲ್ಲಿ ನಾವು ಬಲ್ಲವರ ಜೊತೆ ಸ್ನೇಹ ಮಾಡಿದರೆ ಚೆನ್ನಾಗಿರುತ್ತೆ. ಅಂದರೆ ಈ ಅಭಿಪ್ರಾಯಪ್ಪ ಅಂತಂದರೆ, ಅಕ್ಕಮಹಾದೇವಿಯವರು ತಾವು ಒಬ್ಬಂಟಿಯಾಗಿ ಬಸವ ಕಲ್ಯಾಣಕ್ಕೆ ಬರುವಾಗ ಆದಂಥ ಅನುಭವಗಳನ್ನು ಈ ವಚನದ ಮೂಲಕ ಹಂಚಿಕೊಂಡಿದ್ದಾರೆ. ಅವರ ಅನುಭವವನ್ನು ಇಲ್ಲಿ ವಚನಗಳ ಮೂಲಕ ನಮಗೆ ತಿಳಿಸಲ್ಪಡುತ್ತಾರೆ ಎನ್ನುವಂಥ ವಿಚಾರ ನಾವು ಇಲ್ಲಿ ತಿಳ್ಕೊಳ್ಳಬಹುದು. ಸೊ ಸದಾ ರೀತಿ ನಾವು ಒಳ್ಳೆಯವರ ಜೊತೆ ಸ್ನೇಹ ಮಾಡಿದರೆ ನಮಗೆ ದೊರಕುವುದು ಫಲ ಒಳ್ಳೆಯದೇ ಎನ್ನುವಂಥದ್ದು ನಾವು ಇಲ್ಲಿ ಹೇಳಬಹುದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಾರ್ಥಿಗಳು.